ನಮ್ಮ ಟೈಮ್ ಸರಿ ಇಲ್ದಾಗ ನಮ್ಮನ್ನು ಯಾರೇನೇ ಅಂದರೂ ಅನ್ಸ್ಕೊತೀವಿ. ಸುಮ್ಮನೆ ನಮ್ಮನ್ನು ಅಂದೋರ್ಗೆ ಕರ್ಮ ಅನ್ನೋದೊಂದು ಪಾಠ ಕಲಿಸುತ್ತೆ ನೋಡು. ಯಾಕಾದರೂ ನಾವು ಅವ್ರಿಗೆ ಈ ಥರ ಎಲ್ಲ ಮಾತಾಡೋದು ಅಂತ ಜೀವನ ಪೂರ್ತಿ ಕೊರಗ್ತಾರೆ. ಇವಾಗ ನಾವಿರೋದು 21ನೇ ಸೆಂಚುರಿಯಲ್ಲಿ. ನೀ ಕೊಟ್ಟಿದ್ದು ನಿನಗೆ, ನೀನು ಬಚ್ಚಿಟ್ಟಿದ್ದು ಪರರಿಗೆ, ಮಾಡಿದ ಕರ್ಮ ಎಲ್ಲ ನೀನೇ ಓದ್ಕೊಂಡು ಹೋಗ್ತೀಯಾ. ನಮ್ಮ ತಾತನ ಕಾಲದಲ್ಲಿತ್ತು, ನಾನು ಮಾಡಿದ್ದು ನನ್ನ ಮಕ್ಕಳಿಗೆ, ಅವ್ರು ಮಾಡಿದ್ದು ಅವ್ರ ಮೊಮ್ಮಕ್ಕಳಿಗೆ ಅಂತ. ಕರ್ಮಕ್ಕೆ ಸಾಕ್ಷಿ ಬೇಕಾಗಿಲ್ಲ, ಸಮಯ ಬೇಕು ಅಷ್ಟೇ. ಇನ್ನೊಬ್ರು ಕಣ್ಣೀರ ಮೇಲೆ ನೀವು ಅರಮನೆ ಕಟ್ಟಿರ್ಬೋದು, ಅದೇ ನಿಮ್ಮ ಜೀವನದಲ್ಲಿ ಆ ಕರ್ಮದ ಸುನಾಮಿ ಬಂದರೆ ಕಟ್ಟಿರೋ ಅರಮನೆನ ಬೀಳ್ಸೋಕ್ಕೆ 5 ನಿಮಿಷ ಬೇಕಾಗಲ್ಲ. ಕರ್ಮದ ಮುಂದೆ ಯಾವುದೇ ರೀತಿ ಹಣ, ಅಧಿಕಾರ, ಹೆಸರು ಯಾವುದು ಕೆಲಸಕ್ಕೆ ಬರಲ್ಲ. ಕರ್ಮದ ಒಂದೇ ಒಂದು ವಿಶೇಷತೆ ಏನು ಗೊತ್ತಾ? ಕೊಟ್ಟಿದ್ದನ್ನೇ ನಿನ್ಗೆ ವಾಪಸ್ ಕೊಡುತ್ತೆ, ಬಡ್ಡಿ ಸಮೇತ. ಅದು ಅಷ್ಟಿಷ್ಟು ಬಡ್ಡಿ ಅಲ್ಲ, 100ರಷ್ಟು ಬಡ್ಡಿ ಸಮೇತ ವಾಪಸ್ ಕೊಡುತ್ತೆ. ಯಾರಿಗಾದ್ರೂ ಒಂದು ಮಾತು ಅನ್ನೋದಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ ಮಾತಾಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇನ್ನೊಬ್ರಿಗೆ ಮೋಸ ಮಾಡೋರು ಯಾವತ್ತೂ ಬಾದಾಮಿ ತಿನ್ನೋಕ್ಕಾಗಲ್ಲ, ಬರೀ ಮಾತ್ರೆಗಳನ್ನ ತಿನ್ನಬೇಕಾಗುತ್ತೆ ಅಷ್ಟೇ. ಈ ವಿಷಯನ ಯಾರಿಗೆ ಹೇಳಬೇಕು ಅಂದ್ಕೊತೀರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ನಿಮ್ಗೇನಾದರೂ ಹೇಳಬೇಕು ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಎಲ್ಲರೂ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.